ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹಾಸನದಲ್ಲಿ ಅಶ್ಲೀಲ ವಿಡಿಯೋಗಳು ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನವೀನ್ ಗೌಡ ಜೊತೆ ಜೆಡಿಎಸ್ ನಾಯಕರ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅಶ್ಲೀಲ ವಿಡಿಯೋ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ. ಆರೋಪಿ ನವೀನ್ ಗೌಡ ತಲೆಮರೆಸಿಕೊಂಡಿದ್ದಾರಲ್ಲ, ಇನ್ನೂ ಕೂಡ ಸಿಕ್ಕಿಲ್ಲ ಆಯ್ತಾ. ಅಶ್ಲೀಲ ವಿಡಿಯೋ ವೈರಲ್ ಮಾಡಿದಂತಹ ನವೀನ್ ಗೌಡ ಈತ ಕೆಎಸ್ ಲಿಂಗೇಶ್ ಜೊತೆ ನವೀನ್ ಗೌಡ ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನವೀನ್ ಲಿಂಗೇಶ್ ಎನ್ನಲಾದ ಆಡಿಯೋ ಈಗ ವೈರಲ್ ಆಗಿದೆ. ಅಣ್ಣ, ನಿಮಗಾಗಿ ನಾನು ಜೆಡಿಎಸ್ ಪಕ್ಷದಲ್ಲಿ ಇದ್ದೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಆಡಿಯೋದಲ್ಲಿ ಸಂಭಾಷಣೆಯಲ್ಲಿ ಹೇಳಿಕೊಂಡಿರುವಂತಹ ನವೀನ್ ಗೌಡ ಲಿಂಗೇಶ್ ಜೊತೆ ಮಾತನಾಡಿದ್ದಾರೆ. ಕೆಎಸ್ ಲಿಂಗೇಶ್ ಸೋಲಿನ ಬಗ್ಗೆಯೂ ಕೂಡ ಆ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಆ ಆಡಿಯೋದಲ್ಲಿ ಇದೆ ಇದೆಲ್ಲವೂ. ಬೇಲೂರು ಜೆಡಿಎಸ್ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಇವರು. ಆರೋಪಿ ನವೀನ್ ಗೌಡ ಜೆಡಿಎಸ್ ಕಾರ್ಯಕರ್ತನ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಹೊಸ ಪ್ರಶ್ನೆಯೊಂದು ಈಗ ಹುಟ್ಟುಹಾಕಿದೆ. ಆಡಿಯೋ ವೈರಲ್ ಆಗಿದೆ. ಈಗ ನಾನಾ ಆಂಗಲ್ಗಳಿಂದ ಈಗ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ನಾನು ಎಲ್ಲದೂ ಹೇಳ್ದೆ, ಎಂಪಿಗೆ ನಟರಾಜನ್ ಬಿಟ್ಟು ಇರಕ್ ಹಾಕಲ್ವಂತೆ. ನಿಮ್ಮ ಎಲೆಕ್ಷನ್ ದಿನ ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ. ನಟರಾಜಣ್ಣ ಬಂದಾಗ ಅಲ್ಲಿ ಬೇರೆ ಪಕ್ಷದವರೆಲ್ಲ ಅವ್ರಿಗೆ ಯಾಕೆ ಇಲ್ಲಿ ಬಂದಿರ ಅಂತ ಕಳ್ಸಿದ್ರು. ಎಲೆಕ್ಷನ್ ನಮ್ಗೆ ಬಹಳ ಬೇಜಾರಾಯ್ತಲ್ಲಿ. ನಿಮ್ಮ ಮೇಲೆ ವಿಶ್ವಾಸ ಇದೆ ಜನಕ್ಕೆ, ಬೇರೆ ಮೇಲೆ ಇಲ್ಲ. ಅದು ಸಮಸ್ಯೆ. ಕಾರಣ ನಾನು ಎಂಪಿಗೆ ಹೇಳ್ದೆ, ರೀ ನಟರಾಜು ಜೊತೆಗೆ ಬೇರೆನೋ ನೀವು ಡೈರೆಕ್ಟ್ ಆರ ಮಾಡ್ರಿ, ಬೇರೆ ಯಾರು ಹೇಳ್ರಿ ಅಂತಂದ್ರೆ ಇಲ್ಲ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ, ಅವ್ರ ಹಂಗೆ ಹಿಂಗೆ. ನಾನೇ ನೆಕ್ಸ್ಟ್ MLA ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡವ್ರೆ. ಯಾರು? ನಟರಾಜಣ್ಣ. ಹಂಗ ಓಡಾಡಿದ ನನ್ ಸೋಲ್ಸಿರೋದು. ಗೆದ್ರಿ ಇನ್ನೊಂದ್ಸರಿ ಇವ್ರೇ ಆಗ್ತಾರೆ. ಇನ್ನ ಮಗ ಗೆಲ್ಲಕರು ಅಂತ ಸೋಲ್ಸಿರೋ ಅದಕ್ಕೆ. ಅದೇ ಕಾರಣಕ್ಕೆ ನಡಿ ಏನ್ ಮಾಡ್ತಿ ಹೇಳು. ನಾನು ಎಲ್ಲದೂ ಹೇಳ್ದೆ, ಎಂಪಿಗೆ ನಟರಾಜನ್ ಬಿಟ್ಟು ಇರಕ್ ಹಾಕಲ್ವಂತೆ. ನಿಮ್ಮ ಎಲೆಕ್ಷನ್ ದಿನ ನಾವು ಕಷ್ಟಪಟ್ಟು ಓಡಾಡ್ತಾ ಇದೀವಿ. ನಟರಾಜಣ್ಣ ಬಂದಾಗ ಅಲ್ಲಿ ಬೇರೆ ಪಕ್ಷದವರೆಲ್ಲ ಅವ್ರಿಗೆ ಯಾಕೆ ಇಲ್ಲಿ ಬಂದಿರ ಅಂತ ಕಳ್ಸಿದ್ರು. ಎಲೆಕ್ಷನ್ ನಮ್ಗೆ ಬಹಳ. ಈಗ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರೇಸವೆ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಈಗ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಈಗ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾನಸ, ಏನಂತ ಹೇಳಿದ್ರೆ ಪ್ರಜ್ವಲ್ ವಿಡಿಯೋ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ಅನ್ನ ಮಾಡಿದ್ದು ನವೀನ್ ಗೌಡ ಅಂತ ಹೇಳಿ ಏಪ್ರಿಲ್ 23ನೇ ತಾರೀಕು ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಏಜೆಂಟ್ ಒಂದು ದೂರನ್ನ ಕೊಡ್ತಾರೆ. ಅದರಲ್ಲಿ ನವೀನ್ ಗೌಡ ಅವರನ್ನ ಹೆಸರನ್ನ ಮೆನ್ಷನ್ ಮಾಡ್ತಾರೆ. ಇವರೇ ವೈರಲ್ ಮಾಡಿದ್ದು ಅಂತ ಹೇಳಿ A1 ಆರೋಪಿಯಾಗಿ ನವೀನ್ ಗೌಡನನ್ನ ಮೆನ್ಷನ್ ಮಾಡಿರ್ತಾರೆ. ಜೊತೆಗೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದು, ಏನು ವಿಡಿಯೋ ವೈರಲ್ ಮಾಡಿದ್ದಾರೆ, ಆಡಿಯೋಗಳನ್ನ ವೈರಲ್ ಮಾಡಿದ್ದಾರೆ, ಅವರನ್ನ ಬಂಧಿಸಬೇಕು, ಅದರಲ್ಲಿ ಪ್ರಮುಖ ನವೀನ್ ಗೌಡನನ್ನ ಬಂಧಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯಗಳನ್ನ ಕೂಡ ಮಾಡ್ತಿದ್ರು. ಇದೀಗ ಜೊತೆಗೆ ನವೀನ್ ಗೌಡ ಅವರು ಜಮೀರ್ ಅಹಮದ್ ಖಾನ್ ಜೊತೆ ಇರುವಂತಹ ಫೋಟೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು. ಈಗ ಮತ್ತೊಂದು ವಿಡಿಯೋ ವೈರಲ್ ಆಗಿರುವಂತದ್ದು ನವೀನ್ ಗೌಡ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ಲಿಂಗೇಶ್ ಅವರ ಜೊತೆಗೆ ಮಾತನಾಡುವಂತ ಒಂದು ಆಡಿಯೋ ವೈರಲ್ ಆಗಿರುವಂತದ್ದು. ಇದೀಗ ಸದ್ಯ ನವೀನ್ ಗೌಡ ಜೆಡಿಎಸ್ ನಲ್ಲೇ ಸಾಕಷ್ಟು ವರ್ಷಗಳಿಂದ ಗುರುತಿಸಿಕೊಂಡಿದ್ದಾನೆ. ಜೊತೆಗೆ ಈ ಕಳೆದ MP ಎಲೆಕ್ಷನ್ ಅಲ್ಲಿ ಮತ್ತೆ MLA ಎಲೆಕ್ಷನ್ ಅಲ್ಲೂ ಕೂಡ ಜೆಡಿಎಸ್ ಜೊತೆಗೆ ಇದ್ದಾನೆ ಅನ್ನೋದು ವೈರಲ್ ಅಲ್ಲಿ ವಿಡಿಯೋ ಆಡಿಯೋದಲ್ಲಿ ವೈರಲ್ ಆಗ್ತಿರುವಂತದ್ದು. ಲಿಂಗೇಶ್ ಮತ್ತೆ ನವೀನ್ ಗೌಡ ಮಾತನಾಡುವಂತ ಆಡಿಯೋದಲ್ಲಿ ಏನು MP ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ಒಂದ್ ಕಡೆ ಎಲೆಕ್ಷನ್ ಮೂವ್ಮೆಂಟ್ ಅಲ್ಲಿ ನಾನು ನಿಮ್ ಪರವಾಗಿ ಕೆಲಸ ಮಾಡ್ತಿದ್ದೀನಿ, ಲೋಕಲ್ ಲೀಡರು ಈ MP ಅವ್ರ ಪರವಾಗಿ ಕೆಲಸ ಮಾಡ್ತಾರೆ, ಈ ತರ ಎಲ್ಲ ಮಾತುಕತೆಗಳು ನಡೆದಿರುವಂತದ್ದು. ಸದ್ಯ ಈಗ ಒಂದು ಜೆಡಿಎಸ್ ಜೊತೆಗೆ ನವೀನ್ ಗೌಡ ಚೆನ್ನಾಗಿದ್ದಾನೆ ಅಂತ ಹೇಳಿ ಆಡಿಯೋಗಳು ಕೂಡ ವೈರಲ್ ಆಗ್ತಿರುವಂತದ್ದು. ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಮಾನಸ, ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.